ಅಮ್ಮನಿಗೆ ಕೆಲಸ ಇದ್ದ ಕಾರಣ ತಮ್ಮನನ್ನು ಭೂತನೆ ಕೈಗೆ ನೀಡಿ ಹೋದಳು. ಭೂತನೆ ನನ್ನನ್ನು ಆಟದ ಅಂಗಳಕ್ಕೆ ಕರೆದುಕೊಂಡು ಹೋದಳು. ನಾನು ಆಡುತ್ತಾ ನಿದ್ರೆಗೆ ಜಾರಿದೆ. ನಾನು ಕುಡಿಯಲು ಕೇಳಿದೆ. ನಾನು ಹಾಲು ಕುಡಿಯುತ್ತಾ ನಿದ್ರೆಗೆ ಜಾರಿದೆ. ಕಣ್ಣು ಬಿಟ್ಟು ನೋಡ್ತೇನೆ, ಮಾವ ಸತ್ತಿದ್ದಾಳೆ. ಮಾವ ಯಾರು ಸತ್ತಿದ್ದು ಸರಿ ಹೇಳು. ಭೂತನೆ ಸತ್ತಿದ್ದಾಳೆ ಮಾವ. ಬಿಡು, ಹುಟ್ಟಿದವರು ಸಾಯಲೇಬೇಕು. ಅವಳು ಹೋದರೆ ಹೋಗಲಿ. ನಾನು ನಂದ ಗೋಕುಲಕ್ಕೆ ಧೇನುಕನನ್ನು ಕಳಿಸಿದೆ. ಅದನ್ನು ಏನು ಮಾಡಿದ್ದೀರಿ? ರೇಣುಕಾ ಗೋವುಗಳ ಹಿಂಡಿನಲ್ಲಿ ನಮ್ಮನ್ನು ಕೊಲ್ಲುವುದಕ್ಕೆ ಬಂದ. ಅವನನ್ನು ಕೊಂದು ಮುಗಿಸಿದ್ದೇವೆ. ರಾಜ ರಜಕನನ್ನು ಯಾಕೆ ಕೊಂದಿದ್ದೀರಿ? ಬರುವ ದಾರಿಯಲ್ಲಿ ಅಧಿಕ ಪ್ರಸಂಗದ ಮಾತನಾಡಿದ. ಅವನಲ್ಲಿರುವ ಮಡಿ ಮಾಡಿದ ಬಟ್ಟೆಯ ಗಂಟನ್ನು ಕೇಳಿದಾಗ ನಮ್ಮನ್ನು ಹೊಡೆಯುವುದಕ್ಕಾಗಿ ಬಂದ. ಅವನಲ್ಲಿರುವ ಬಟ್ಟೆಯ ಗಂಟನ್ನು ತಲೆಯ ಮೇಲೆ ಹಾಕಿಕೊಂಡು ಸತ್ತು ಹೋದ. ಕುರ್ಚಿಯನ್ನು ಏನು ಮಾಡಿದ್ದೀರಿ? ಕುರ್ಚಿಯ ಗಲ್ಲವ ಎತ್ತಿದಾಗ ಚಂದದ ಹೆಣ್ಣಾದಳು. ಪೂಜೆಗಿಟ್ಟದನ್ನು ಏಕೆ ಮುರಿದ್ದೀರಿ? ನೋಡುವುದಕ್ಕೆ ಸುಂದರವಾಗಿತ್ತು, ಎತ್ತಿದಾಗ ಮುರಿದು ಹೋಯಿತು. ಪೂತುರೆ ಕೃಷ್ಣ ಪೂತುರೆ.
ಬೇರೆ